ನಿಮಗ್ ಕನಕ್ಪುರದ ಗ್ರೇನೇಡ್ ಕಳ್ಸಕ್ಕೆ ಆತರ ಹಾಕಂಡ್ರಿ ಅದ್ ಬಂದ್ ಬಿಸ್ತಲ್ ಬಿದ್ರೆ ಏನು ಆಗಲ್ಲ. ನಮ್ ಕೊಬ್ಬರಿ ಏನಾರ ಬಂದು ಹಾರ್ಬರ್ಲ್ ಬಿತ್ತು ಅಂದ್ರೆ ನಾವು ಬಾಯಿಗೆ ಮಣ್ಣು ಹಾಕೋಬೇಕಾಗುತ್ತೆ, ಕೌಟ್ ಆಗೋಗುತ್ತೆ. ನಾಳೆ ಕಳಿಸ್ತಾ ಇರೋ ಮಾಲಿಂದು ಡಿಟಿ ಎಲ್ಲ ನಾಳೆ ಬೆಳಗ್ಗೆ ಬಂದ್ಬಿಡ್ಬೇಕು. ಅದಕ್ಕೆಲ್ಲಾ ವ್ಯವಸ್ಥೆ ನೀವು ಮಾಡ್ಬೇಕು, ಗೊತ್ತಾಯ್ತಾ? ಆಯ್ತು ಸರ್. ಓಟ್ ಬನ್ನಿ, ನಮಸ್ಕಾರ. ನೀವು ಅದನ್ನೆಲ್ಲ ಕೂಡ್ಲೆ ಫಾಲೋ ಅಪ್ ಮಾಡ್ಬಿಡಿ. ನೀನು ಹಿರಿ ಸಾವೆ ಸಣ್ಣೇಗೌಡ ಅಲ್ವೇನೋ? ನೀನು ಅರಸೀಕೆರೆ ರಾಮಣ್ಣ ಅಲ್ವೇನೋ? ಅಲ್ವೋ? ಹಾಸನ ವಿಘ್ನೇಶ್ವರ ಕಲಾ ಸಂಘದಲ್ಲಿ ಸ್ತ್ರೀ ಪಾತ್ರ ಮಾಡ್ತಿದ್ದ ಹೀಗಿದ್ದೆ, ಈಗ ಒಳ್ಳೆ ಡನ್ಲಪ್ ಟೈರ್ ಆದಂಗ ಆಗ್ಬಿಟ್ಟಿದ್ಯಲ್ಲೋ. ಏನ್ ಮಾಡ್ತೀವ ಸಣ್ಣೇಗೌಡ? ಗೋವಾ ಪೆಂಡಿ, ಕಾರವಾರ ಬಾಂಡೆ ಮೀನು, ಕುಚುಲಕ್ಕಿ ಅನ್ನ ನನ್ನ ಈ ಮಟ್ಟಕ್ಕೆ ಮಾಡ್ಬಿಟ್ಟೈತೆ ಕಡೆಯ. ಆದ್ರೆ ನಿನ್ಗಿಂತ ನಾನೇ ವಾಸಿ ಕಣಪ್ಪ. ಯಾವ್ದ್ರಲ್ಲೋ? ಇದ್ರಲ್ಲಿ. ನೀನಿನ್ನೂ ಹಳೆ ತಮಾಷೆ ಬಿಟ್ಟಿಲ್ಲ. ಹೆಂಗಯ್ಯ ಬಿಡಕ್ಕಾಗತ್ತೆ ಸಣ್ಣೇಗೌಡ? ನಿನ್ ಜ್ಞಾಪಕ ಆಯ್ತಾ? ಅರಸೀಕೆರೆ SPT ಗೋವಿಂದರಾಜು ಕಾಯಿ ಮಂಡಿ ಒಳಗೆ ನಾನು ನೀನು ತೆಂಗಿನಕಾಯಿ ಕದ್ದು ನಮ್ಮನ್ ಕರ್ಕೊಂಡೋಗಿ ಲಾಕಪ್ ಅಲ್ಲಿ ಚೆನ್ನಾಗಿ ಬೆಂಡೆತ್ತದ್ಮೇಲೆ ತಾನೇ ನನಗೂ ನಿನಗೂ ಸ್ಟಾರ್ ತಿರುಗಿದ್ದು. ಅದ್ ಸರಿ, ಹೆಂಗಿದೆಯಾ ನೀನೀಗ? ನಂದೇನೆಯ ಅದೇನೋ ಹೇಳ್ತಾರಲ್ಲ, ವೆಚ್ಚಕ್ಕೆ ಹಣ, ಬೆಚ್ಚನೆಯ ಮನೆ, ಇಚ್ಛೆಯಂತೆ ನಡೆಯುವ ಮಡದಿ. ಇನ್ನು ನನ್ನ ಮಗ ಬಂಗಾರದಂತ ಮಗ, ಮೆಡಿಸಿನ್ ನಲ್ಲಿ ಗೋಲ್ಡ್ ಮೆಡಲಿಸ್ಟು, ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾನೆ. ಇದಕ್ಕಿಂತ ಸ್ವರ್ಗ ಬೇಕೇನೆಯ? ಅಲ್ವೇ? ಅಲ್ರಮಣ, ಬರೀ ನನ್ ಕತೆನೆ ಕೇಳ್ತಿಯಲ್ಲ, ನಿಂದೇನು? ಏನ್ ಹೇಳಪ್ಪ ವೈಭವನ? ನಮ್ಮ ಮಾವನು ನಮ್ಮ ಅಣ್ಣ ಸೇರ್ಕೊಂಡ್ಬಿಟ್ಟು ಒಂದ್ ಹಳ್ಳಿ ಮುಕ್ಕನ್ನ ಗಂಟಾಕ್ಬಿಟ್ರು. ಹಳ್ಳೆಣ್ಣೆ ಚೆಂಡುವಿನ ಕೇಸು. ಅವಳು ಕಾರವಾರಕ್ಕೆ ಬಂದ್ರು ಬದಲಾಗ್ಲಿಲ್ಲ ಕಣಯ್ಯ. ಕಾರವಾರ ಏನು, ಅವಳು ಇಂಗ್ಲೆಂಡ್ ಕರ್ಕೊಂಡು ಹೋದ್ರು ಅವಳು ಮಾತ್ರ ಬದಲಾಗಲ್ಲ ಬಿಡು. ನಮ್ಮಿಬ್ಬರಿಗೂ ಒಬ್ಬ ಮಗ ಹುಟ್ಬಿಟ್ಟವನೇ ಕಣಯ್ಯ, ಚಕ್ರವರ್ತಿ ಕಣಯ್ಯ. ನಿನ್ನ ಮಗ ಗೋಲ್ಡ್ ಮೆಡಲಿಸ್ಟ್ ಆದ್ರೆ ನನ್ನ ಮಗ ಅಪ್ಪಟ ಅಪರಂಜಿ 24 ಕ್ಯಾರೆಟ್. ಕುತ್ಕೊಳ್ಳಿ ಕುತ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ, ಬಿದ್ದಬಿಡ್ತಾರೆ. ಹಿಡ್ಕೊಳ್ರಿ, ಹಿಡ್ಕೊಳ್ರಿ, ಹಿಡ್ಕೊಳ್ಳಿ ಗಟ್ಟಿಗೆ, ಬೇಗ ಹೋಗೋಣ. ಗಟ್ಟಿ ಹಿಡ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ, ಎದುರುಬೇಡಿ, ನಾನಿದ್ದೀನಿ. ಸಂತೋಷ, ಆಹಾ, ಓಹೋ, ಸಂಗೀತ, ಏಹೇ. ಹಾಡು ಹೇಳ್ತಿದ್ದೀರಲ್ಲ, ಬೇಗ ಹೋಗಿ ಸರ್. ಹಾಡು ಹೇಳಿದ್ರೆ ಸ್ಫೂರ್ತಿ ಬಂದು ಸುಮ್ಮನಿರಮ್ಮ, ಅವಾಗಲೇ ಸಿಕ್ಕೋದು ಕಳ್ಳ. ನೀವು ಗಟ್ಟಿ ಹಿಡ್ಕೊಳ್ಳಿ. ಏನ್ ಸ್ಪೀಡ್ ಓಡಿಸ್ತಾ ನೋಡಿ. ಬ್ಯಾಕ್ ಶಾಟ್ ನೋಡಿದ್ರೆ ಚಾಲ್ ಶೋಭರಾಜ್ ಇದ್ದಾಗ ಅವನಿಗೆ ಹಿಡಿತೀನಿ. ನೀವು ಎದುರುಬೇಡಿ, ನೀವು ಹಿಡ್ಕೊಳ್ಳಿ, ಗಾಬರಾಬೇಡಿ. ಜಸ್ಟ್ ಕ್ಯಾಚ್ ಹಾಕ್ತೀವಿ. ಕ್ಯಾಚ್ ಹಾಕಿದ್ರೆ ನಂಬರ್ 1 ನಾವು ಬ್ರೇಕ್ ಹಾಕ್ತೀನಿ. ಟಚಿಂಗ್ ಟಚಿಂಗ್ ಟಚಿಂಗ್. ಕಳ್ಳ ಇಲ್ಲಿ ಬರ್ತಾ ಇದ್ದಾನೆ ಸರ್. ಬರ್ಲಿ. ಇವನೇ ಸರ್ ಕಳ್ಳ, ಇವನ್ನ ಪೊಲೀಸ್ ಇಟ್ಕೊಡ್ಬೇಕು. ಹಿಡಿಯೋಣ ಹಿಡಿಯೋಣ. ಅಯ್ಯ, ಹೆಂಗಿತ್ತು ರೈಡಿಂಗು, ಟಚಿಂಗು? ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಇವ್ ನಿಮಗೆ ಗೊತ್ತಾ? ಗೊತ್ತಾ? ಸೈಡ್ ಪ್ಲೀಸ್. ಬರ್ಲಾಕ? ಬಾಯ್. ಹುಡುಗಿರ ಹತ್ರ ಬೇಕು ಅಂತಾನೆ ನಾಟಕ ಆಡ್ತೀರಾ ರಾಸ್ಕಲ್ಸ್. ಓ ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಓ ನಮಸ್ಕಾರ ಮಂಡಿ ಮಚ್ಚನ್ ಸಾವುಕಾರರಿಗೆ. ಇದೇನಿದು ಮಧ್ಯಾಹ್ನ ಗುಂಡಾಗ್ತಿದ್ದೀರಿ? ಈಗ ಹಾಕಿದ್ರೆ ಸಂಜೆ ಅಷ್ಟೊತ್ತು ಇಳ್ದೋಗ್ಬಿಡುತ್ತಲ್ಲ. ಹೆಂಡ ಹೆಂಡತಿ ಎರಡನ್ನು ಮಿಕ್ಸ್ ಮಾಡಲ್ಲ ನಾನು. ಸಪರೇಟ್ ಸಪರೇಟ್ ಆಗಿ ಬ್ಯಾಲೆನ್ಸ್ ಮಾಡೋ ಹ್ಯಾಬಿಟ್ ನನ್ನದು. ನೀವ್ ಬಿಡಿ, ಎಲ್ಲ ಬ್ಯಾಲೆನ್ಸ್ ಮಾಡ್ತೀರಾ, ಅಂಗಡಿ ತಕ್ಕಡಿ ಒಂದ್ ಬಿಟ್ಟು. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಕೇಳಿಲ್ವಾ? ನ್ಯಾಯವಾಗಿ ವ್ಯಾಪಾರ ಮಾಡ್ಬಿಟ್ರೆ ತಿರುಪ್ತಿಗೆ ಹೋಗ್ಬೇಕಾಗತ್ತೆ ನಾನು. ಅದ್ ಸರಿ, ಬಹಳ ದಿವಸ ಮೇಲೆ ಸಿಕ್ಕಿದ್ರ ಬನ್ನಿ ಗುಡ್ಡಾಕಿ. ಅಯ್ಯೋ ಬೇಡ ಸಾವುಕಾರ್ರೆ, ನಾನೀಗ ಡ್ಯೂಟಿಲಿದ್ದೀನಿ. ಪಕ್ಕದಲ್ಲಿ ಲೇಡೀಸ್ ಹಾಸ್ಟೆಲ್ ಇದೆಯಲ್ಲ, ಹೌದು, ಅಲ್ಲಿ ಪೋಲಿ ಹುಡುಗರ ಕಾಟ ಜಾಸ್ತಿ ಆಗಿದೆ ಅಂತ ವಾರ್ಡನ್ ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ಮಫ್ತಿಲಿದ್ದೀವಿ ಅವ್ರನ್ನ ಹಿಡಿಯಕ್ಕೆ. ಇನ್ಸ್ಪೆಕ್ಟ್ರೆ, ಅವ್ರನ್ನ ಹಿಡ್ದು ಎದುರಿಸ್ಬಿಟ್ಟು ಬಿಟ್ಬಿಟ್ಟು ಸಾಲದು. ಅವ್ರನ್ನ ಕರ್ಕೊಂಡೋಗಿ ಏರೋಪ್ಲೇನ್ ಎತ್ಬೇಕು. ಓದೋ ಸಮಯದಲ್ಲಿ ಊರು ಕೇರಿ ಅಲೆಗ್ ಬಿಟ್ಟವ್ರಲ್ಲ, ಅವ್ರ ಅಪ್ದಿರ್ ಮೊದ್ಲು ಬೆಂಡೆತ್ಬೇಕು. ನೀವ್ ಹೇಳೋದು ಸರಿನೇ. ತಂದೆ ತಾಯಿಗಳು ಸರಿ ಇಲ್ಲ ಅಂದ್ರೆ ಮಕ್ಕಳು ಖಂಡಿತವಾಗ್ಲೂ ಈ ರೀತಿ ಆಗೇ ಆಗ್ತಾರೆ, ಹಾಳಾಗೋಯ್ತಾರೆ, ಎಕ್ಕುಟ್ಟು ಹೋಯ್ತಾರೆ. ನಾನು ನಿಮ್ ಹತ್ರಕ್ಕೆ ಬರೋಣ ಅಂತಿದ್ದೆ. ಏನ್ ವಿಷಯ? ಕೂತ್ಕೊಂಡು ಮಾತಾಡಿ ಇನ್ಸ್ಪೆಕ್ಟ್ರೆ. ಏನ್ ಸಮಾಚಾರ?
ಏನಿಲ್ಲ, ಮುಂದಿನ ವಾರ ಮಗಳ ಮದುವೆ. ಅದಕ್ಕೆ 2 ಮೂಟೆ ಒಳ್ಳೆ ಅಕ್ಕಿ ಬೇಕಾಗಿತ್ತು. ಒಳ್ಳೆ ಅಕ್ಕಿಲ್ಲ, ನಮ್ಮ ಹತ್ರ ಇರೋದು ನುಚ್ಚು ದಪ್ಪಕ್ಕಿ, ಅದನ್ನೇ ಕಳಿಸ್ಕೊಡ್ಲಾ? ಅಯ್ಯಯ್ಯೋ ಬೇಡ ಸಾವ್ಕಾರೆ, ದೊಡ್ಡ ದೊಡ್ಡ ಸಾಬ್ರೆಲ್ಲ ಬರ್ತಾರೆ. ಸಣ್ಣ ಅಕ್ಕಿ ಇದ್ರೆ ಚೆನ್ನಾಗಿತ್ತು. ರೇ ಇನ್ಸ್ಪೆಕ್ಟ್ರೆ, ನಿಮ್ ಡಿಪಾರ್ಟ್ಮೆಂಟ್ ನವರೆಲ್ಲ ಓಸಿ ಗಿರಾಕಿಗಳು ಕಣ್ರಿ, ಅದರಲ್ಲೂ ದಪ್ಪ ಸಣ್ಣ ಬೇರೆ ಅಂತ ಬಿಂಕ ಬೇರೆ ಮಾಡ್ತಿರಲ್ರಿ. ನಮ್ಮ ಹತ್ರ ಇರೋದೇ ದಪ್ಪಕ್ಕಿನಪ್ಪ, ಸಣ್ಣದು ನಮ್ ತಾಯಿ ಸತ್ವ. ಸರ್ ಆ ಪೋಲಿ ಹಾಕೊಂಡು ಸಿಕ್ಬಿಟ್ರು. ಹೌದಾ? ಹೌದು, ಹೇಳ್ಕೊಂಡು ಬನ್ನಿ. ಆಯ್ತು ಸರ್. ರೇ ಇನ್ಸ್ಪೆಕ್ಟ್ರೆ, ಅವ್ರ ಅಪ್ತಿರಿಗೆ ಚೆನ್ನಾಗಿ ಬೆಂಡೆ ತದ್ ಮಾತ್ರ ಬರಿಬೇಡಿ. ಡೆಫಿನೆಟ್ಲಿ. ಓಕೆ. ಅಯ್ಯೋ ಏನ್ರಿ ಅನ್ಯಾಯ ಇದು. ಲೇಡೀಸ್ ಹಾಸ್ಟೆಲ್ ಕರೆಂಟ್ ಇದೆಯಾ ನೀರಿದ್ಯಾ ಅಂತ ಪರಿಶೀಲನೆ ಮಾಡಕ್ ಹೋದ್ರೆ ಇವ್ರು ನಮ್ಮನ್ನ ಅರೆಸ್ಟ್ ಮಾಡ್ತಿದ್ರಲ್ಲ. ಎಲ್ಲಾ ಪ್ರೆಸ್ಸವ್ರನ್ನ ಕರೆದು ರಾಜ್ಯಾದ್ಯಂತ ಇವ್ರನ್ನ ಬಹಿಷ್ಕಾರ ಮಾಡ್ಬೇಕಾಗಿದೆ ನಾವು. ಹಾ ಬಹಿಷ್ಕಾರ ಮಾಡುವಂತಪ್ಪ, ಮಾಡುವಂತೆ. ನಿಮ್ಮನ್ನ ಹೇಳ್ಕೊಂಡು ಹೋಗಿ ಏರೋಪ್ಲೇನ್ ಎತ್ತೇನೆ. ಯಾರೋ ನೋಡ್ತಾ ನಿಂತೀರಾ? ಹಾಕೋ ಒಳಗೆ ಅವ್ರನ್ನ. ಅಯ್ಯ ಏನಯ್ಯ ನನ್ ಟೆನ್ಷನ್. ಅಲ್ಲಿ ನೋಡಯ್ಯ. ಒಂದ್ ಸಿಗರೇಟ್ ಕೊಡಪ್ಪ. ಅಯ್ಯ ಈ ಕಡೆನೆ ಬರಂಗವನೇ. ರೈಟ್ ಅಬೌಟ್ ಟರ್ನ್. ಇನ್ಸ್ಪೆಕ್ಟರ್ ಜಯಣ್ಣ ಸಿಕ್ಬಿಟ್ರೆ ನಮ್ಮ ಕಳ್ಳನ ಮಕ್ಕಳು. ಆಹಾ, ಬ್ಯಾಕ್ ಶಾಟ್ ಇಂದ ಒಳ್ಳೆ ಸಿನಿಮಾ ಹೀರೋ ಇದ್ದಂಗೆ ಅವರೇ ನನ್ನ ಮಕ್ಕಳು. ತಮ್ಮ ಸುಂದರ ಮುಖಾರವಿಂದವನ್ನೊಮ್ಮೆ ತೋರಿಸುವಿರಾ? ತೋರಿಸ್ಬಿಡಪ್ಪ. ಜಯಣ್ಣ ಏನೋ ಸ್ಕೆಚ್ ಆಗ್ತಾವನೆ. ಏನ್ ಸಾವ್ಕಾರ್ರೆ? ಜಯಣ್ಣ, ಮಗಳು ಮದುವೆಗೆ ಅಂತ 2 ಕ್ವಿಂಟಾಲ್ ಅಕ್ಕಿ ಕೇಳಿದ್ದಲ್ವಾ? ಬರ್ತೇ ಬಿಟ್ಟಿದ್ದೆ. ಮಿನಿಸ್ಟ್ರಿಗೆ ಅಂತ 3 ಕ್ವಿಂಟಾಲ್ ಅಕ್ಕಿ ತೆಗೆದಿಟ್ಟಿದ್ದೆ. ಅದನ್ನೇ ನಿನ್ ಮಗಳ ಮದುವೆ ಕಳಿಸ್ಕೊಟ್ಬಿಡ್ತೀನಿ. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ಇವ್ರನ್ನ ಇವ್ರ ಅಪ್ಪಂದಿರ ಬೆಂಡೆ ತೆಗ್ತಾನೆ, ನೀವ್ ಕೊಡ್ತಾರ ಇನ್ನೊಮ್ಮ? ಹಂಗಲ್ಲ ಕಣಪ್ಪ, ಅವ್ರ ಅಪ್ತಿರ್ನ ಬೆಂಡೆತ್ಬೇಕು ಅಂದ್ರೆ ನೀನ್ ನನ್ನೇ ಬೆಂಡೆತ್ಬೇಕು. ವಾಟ್ ಈಸ್ ಈ ಟೆಲಿಂಗ್? ಆ ಲವ್ನೆಲ್ಲ ಇನ್ಶರ್ಟ್ ಮಾಡ್ಕೊಂಡು ಕರಿಯ ನನ್ನ ಮಗ ಬಿಟ್ಟು ಕಳಿಸ್ಬಿಡು. ಮಧ್ಯಾಹ್ನಕ್ಕೆ ಕುಡ್ದಿದ್ ನಿಶಾ ಎಲ್ಲ ಹಿಡಿದೋಯ್ತು. ಕದರಾಗಿರು. ಬಿಟ್ಟು ಕಳ್ಸಿವ್ರನ್ನ. ಥ್ಯಾಂಕ್ ಯು ಸರ್. ಕಟ್ಟಿಬಿಡಿ. ಎಲ್ಲಿದ್ಯಾ? ಆಹಾ, ಅಲ್ಲಿದ್ಯಾ? ಆಹಾ, ಎಂತ ಕುಲಪುತ್ರ ನನ್ನ ಮಗನ ಹೆತ್ಬಿಟ್ಟೆ. ಇರೋನೊಬ್ಬ ಮಗ ಕಷ್ಟಪಟ್ಟು ಓದಿ ಲಾಯರ್ ಆಗ್ಲಿ ಅಂತ ನಾನ್ ಆಸೆ ಪಟ್ರೆ, ಈ ನನ್ನ ಮಗ ಮಾಡ್ತಾ ಇರೋ ಸಣ್ಣ ಕೆಲ್ಸಕ್ಕೆ ನಾನೇ ಒಬ್ಬ ಲಾಯರ್ ಇಟ್ಟು ಅವ್ನ್ ಕಾಪಾಡೋ ಸ್ಥಿತಿ ಬಂದ್ಬಿಟ್ಟೈತೆ. ಇವತ್ತು ಸಿಕ್ಲಿ ನನ್ನ ಮಗ. ಅಯ್ಯಯ್ಯ ಅದ್ಯಾಕ್ರಿ ಮನೆಗ್ ಬಂದಿದ ತಕ್ಷಣ ಹಂಗ್ ಬಡ್ಕೋತಾ ಇದ್ದೀರಾ ನೀವು? ಕಟ್ಕೊಂಡಾಗಿಂದ ಹುಟ್ಟಾಗಿಂದ ನನ್ ಮಗುನ ಬೆನ್ನ ಹತ್ಬಿಟ್ಟಿದ್ದೀರಾ ನೀವು. ನಾ ಕೂತ್ರು ತಪ್ಪು, ನಿಂತ್ರು ತಪ್ಪು. ನನ್ ಕಂಡ ಒಂದ್ ಸಣ್ಣ ಹೆಜ್ಜೆ ಇಟ್ರು ತಪ್ಪು ನಿಮ್ಗೆ. ಸಣ್ಣ ಹೆಜ್ಜೆ ಇಡ್ತಾ ಇಲ್ವೇ ಆ ನಿನ್ನ ಮಗ? ಲೇಡೀಸ್ ಹಾಸ್ಟೆಲ್ ಕಾಂಪೌಂಡ್ ಗೋಡೆನ ದಾಟಿ ಆಚಿ ಕಾಲಿಡ್ತಾವ್ನೆ. ಇವತ್ತು ಸಿಕ್ಲಿ ನನ್ನ ಕೈಗ ನನ್ನ ಮಗ. ಅಯ್ಯ, ಸ್ವಲ್ಪ ಮೆತ್ತಗ್ ಮಾತಾಡ್ರಿ, ಮಗ ಮಲ್ಗೈತೆ. ಆಗ್ಲೇ ಬಂದು ಆ ನನ್ನ ಮಗ ಸೆಟ್ಲ್ ಆಗ್ಬಿಟ್ಟವನ ನನಗಿಂತ ಮುಂಚೆ. ಏನ್ ಹಿಂಗ್ ಒಬ್ನೇ ಅಲ್ಕಿಸ್ಕೊಂಡು ನೋಡ್ತಾವನಲ್ಲ. ನೀನ್ ನಾಳೆ ಆಸನ ತಂದು ಇರೋನೊಬ್ಬ ಮಗ ಬಿಸ್ತಲ್ ಓಡಾಡ್ತಾನಲ್ಲ ಅಂತ ನಾನು ಮಾರುತಿ ಕಾಲ್ ಕೊಡ್ಸಿದ್ರೆ ಹುಡುಗಿಯರಿಂದ ಸುತ್ತಕ್ ಹೋಯ್ತಾನೆ. ಮನೆ ಕೂತ್ಕೊಂಡು ಸ್ಪೋರ್ಟ್ಸ್ ನೋಡ್ಲಿ ಅಂತ ಟಿವಿ ಕೊಡ್ಸಿದ್ರೆ ಬಟ್ಟೆ ಬಿಚ್ಚಾಕಿರೋ ಬೇವಾಜ್ ಕಾರ್ಯಕ್ರಮ ನೋಡ್ತೀಯಾ? ನೀನ್ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತೈತೆ ತಡಿ. ಅಯ್ಯೋ ಅಪ್ಪ ಬಿಡ್ತಾನ. ಅಪ್ಪ ವಾರಕ್ಕೆ ಒಂದೇ ಸರಿ ಅಪ್ಪ ಬರೋದು, ಅಪ್ಪ ಮಾಡಪ್ಪ. ಅಯ್ಯಯ್ಯೋ ಅಪ್ಪ 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 ಅಪ್ಪ. ಎಲ್ಲಾಳೋಗೋದ ಇವನು? ಕಳ್ದೋಗ್ಬಿಟ್ಟವನೆ. ರವಿ ನೀನಾ? ನಾನೇ. ಅಲ್ಲ, ನಾನು ನಿನ್ಗೋಸ್ಕರ ಆಕಾಶ ಎಲ್ಲ ಹುಡ್ಕೊಂಬಂದೆ. ನಾನು ಸಮುದ್ರದ ಒಳಗಡೆ ಇದ್ದೆ. ಸಮುದ್ರದೊಳಗೆ ಹಾಕಿದ್ದೆ? ಸಮುದ್ರದ ಒಳಗಡೆ ನಾಗಲೋಕ ಅಂತ ಇದೆ. ಆ ನಾಗಲೋಕದಲ್ಲಿ ನಾಗ ಕನ್ಯೇರಿದ್ದಾರೆ. ನಾನು ಅವ್ರ ಜೊತೆ ಸ್ವಿಮ್ಮಿಂಗ್ ಹೊಡಿತೀನಿ. ಅಂದ್ರೆ ಕಲ್ಪನೆಯಲ್ಲಿ ಬೇವಾಚ್ ನೋಡ್ತಿದ್ದೆ. ಕಲ್ಪನೆಯಲ್ಲೇ ಬೇವಾಚ? ನಮ್ಮಪ್ಪ ಟಿವಿನಲ್ಲಿ ಬೇವಾಚ್ ನೋಡ್ಬೇಡ ಅಂತ ಕಿರಿಕ್ ಮಾಡ್ಬಿಟ್ಟ. ಅದಕ್ಕೆ ನಾನು ಹೋದ್ವಾರ ನೋಡಿ ಬೇವಾಚ್ ಫಿಗರ್ ಗಂಡ ಇಮ್ಯಾಜಿನೇಷನ್ ಮಾಡ್ತಾ ಇದ್ದೆ. ಮಧ್ಯ ನಿನ್ ಬದ್ದು ಕಾಗೆತ್ರ ಅಂತ ಬಂದ್ಬಿಟ್ಟೆ. ಅಯ್ಯ ಗುರು, ಮರದ ಮೇಲಿರೋ ಹಣ್ಣು ಮನಸ್ನಾಗಿರೋ ಹೆಣ್ಣು ಸುಖಕ್ ಸಿಕ್ಕಲ್ಲ. ಟಿವಿಲ್ ಕಾಣೋ ಬೇವಾಚ್ನ ನಾನ್ ರಿಯಲ್ ಆಗಿ ತೋರಿಸ್ತೀನಿ. ರಿಯಲ್ ಬೇವಾಚ? ಐ ಆತರ ನೀನಾ? ನಾನಲ್ಲಪ್ಪ,
ಅರೇಂಜ್ ಮಾಡ್ತೀನಿ ಎಂದೆ. ಹಂಗ ಆದ್ರೆ ಒಂದ್ ಕಂಡೀಷನ್. ಏನದು? ನಾಡಿದ್ದು ನಿನ್ ಕಾರ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ತುಂಬಿಸಿ ಈನ ನನ್ ಕೈ ಕೊಡ್ಬೇಕು. ಯಾಕೋ? ಒಬ್ರು VIP ಬರ್ತಾ ಇದಾರೆ. ಮೊದ್ಲು ನಂದು ಸೈಕಲ್ ಕೇಸು, ಅವ್ರನ್ನ ಲೆಬಕಂಟ ಪಿಕಪ್ ಮಾಡಿ ಕಳ್ಳಕಂಟ ಡ್ರಾಪ್ ಮಾಡ್ಬಿಡಕ್ಕೆ. ಕೊಡ್ತೀನಿ. ಕೀಸ್ಕೊಂಡ ಸ್ಪೀಡಲ್ಲಿ ಬೇವಾಶ್ ತೋರ್ಸೋದನ್ನ ಮರ್ತು ಬಿಟ್ರೆ ಮರ್ಡರ್ ಆಗ್ಬಿಡ್ತೀಯ. ಈಗ ತೋರ್ಸೋ ಬಗೆ ಹೇಳು. ನೋಡಯ್ಯ, ಲೇಡೀಸ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನನ್ನ ಫ್ರೆಂಡು ಮ್ಯಾನೇಜರು. ಅವನ್ ಕೈ ಬೆಚ್ಚಿಗೆ ಮಾಡಿದ್ರೆ ಸಾಕು, ಅಲ್ಲಿರೋ ಸ್ವೀಪರ್ ಔಟು. ನೀನ್ ಆ ವೇಷದಲ್ಲಿ ಕಲರ್ ಫಿಗರ್ಗಳನ್ನ ಲೈವ್ ಆಗಿ ನೋಡ್ತಾ ಇರಯ್ಯ. ಫಿಗರ್ ಅಂದ ತಕ್ಷಣ ಎಸ್ಕಪ್ಪ ಆಗ್ಬಿಟ್ನಲ್ಲಪ್ಪ. ಏನಯ್ಯ ಸ್ವಿಮ್ಮಿಂಗ್ ಪೂಲ್ ಮಶಾಣ ಇದ್ದಂಗೈತೆ. ಅಯ್ಯಯ್ಯೋ, ಕಾಸು ಖರ್ಚು ಮಾಡ್ಬಿಟ್ಟು ಬೇವಾಶ್ ನೋಡೋಣ ಅಂತ ಬಂದ್ರೆ ಸ್ವಿಮ್ಮಿಂಗ್ ಹೊಡಿಯೋರೆ ಗತಿ ಇರಲ್ಲ. ಸ್ವಿಮ್ಮಿಂಗ್ ಹೊಡಿಯೋರ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ರ? ಈ ಡಬ್ಬಾ ಜಾಗ ಬರೋ ಬದಲು ನಮ್ಮ ಮನೇಲಿರೋ ಟಿವಿಯಿಂದ ಆನಂದವಾ ಬೇವಾಶ್ ನೋಡ್ಬೋದಾಯ್ತೆ. ಛೇ, ಸ್ಟಾರ್ ಟಿವಿ, MTV, ವಿ ಚಾನಲ್ ಎಲ್ಲ ಒಟ್ಟಿಗೆ ಬಂದಂಗೈತಲ್ಲ ಶಿವನಿ. ಅಯ್ಯಯ್ಯೋ, ಶಟಲ್ ಜೋರ ಕಾಣ್ತಾರಲ್ಲ ಶಿವನಿ. ಏನ್ ಹಾಗೆ ನೋಡ್ತಿದ್ಯಾ? ನೀವ್ ಇಷ್ಟೇ ಜನನ ಇಲ್ಲ ನೆಕ್ಸ್ಟ್ ಬರ್ತಾ ಇದಾರಮ್ಮ? ಬರ್ತಾ ಇದಾರೆ. ಕಾಲಲ್ಲಿರೋ ತಗೊಂಡು ನಿನಗ್ ಸರಿಯಾಗಿ ಬಾರ್ಸೋದಿಕ್ಕೆ. ಬ್ಲಡಿ ಸ್ವೀಪರ್ ಕೆಲಸ ಮಾಡೋಣ, ಕತೆ ಎಲ್ಲ ಮಾತಾಡ್ತೀಯಾ? ಇಡಿಯಟ್. ಡ್ರೆಸ್ ನೋಡಿ ಯಾಮಾರ್ಬಿಟ್ಲೆ. ಆದ್ರೂ ಸೈಡ್ ಶರ್ಟ್ ಅಲ್ಲಿ ಜೋರಾಗಿದ್ದಾರೆ. ಕಡೆಯವ್ರ ಕರಗವ್ರು ನಮ್ಮಂಗೆ ಕಾಸು ಕೊಟ್ರು ಮೋಸ ಇಲ್ಲ. ಬೇಬಿ ವಾಚ್, ಲೈವ್ ಬಿ ವಾಚ್, ಸೂಪರ್, ವಂಡರ್ಫುಲ್. ಫಿಗರ್ಗಳನ್ನೆಲ್ಲ ಮೀನ್ಗಾರರು ಬಲೆ ಹಾಕಿ ಇಟ್ಕೊಂಡೋಗ್ಬಿಟ್ರ? ಇಲ್ಲ, ಕಾರವಾರದಲ್ಲಿ ಫಿಗರ್ಗಳು ನಾಪತ್ತೆ ಆಗ್ಲಿ ಅಂತ ಮಾಟ ಮಾಡಿಸ್ಕೊಂಡವ್ರೆ. ಅಯ್ಯ 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 ಅಯ್ಯ. ಕೊಡಿ, ಫಿಗರ್ ಫಾಲೋ ಮೀ. ಸ್ವಲ್ಪ ಬೇಗ ಕೊಡಿ. ಸಾರಿ, ಐಸ್ ಕ್ರೀಮ್ ಕೊಡಪ್ಪ. ನೀವು ಸ್ವಿಮ್ಮಿಂಗ್ ಪೂಲ್ ನಾನು ಯಾರು ಗೊತ್ತಾಯ್ತಲ್ಲ? ಅದೇ 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 ರೀ, ಬೇಗ ಕೊಡ್ರಿ. ಅರೇ ನನ್ ಗೊತ್ತಾಗ್ಲಿಲ್ವಾ ನಿಮಗೆ? ಕುಲ್ಪಿ ಕುಲ್ಪಿ. ಬೇಗ ತಗೊಳಮ್ಮ. ಯಾರು? ನಮಸ್ಕಾರ. ಓ ನಮಸ್ಕಾರ. ನೀವು ನಮ್ಮ ಮಂಡಿ ಮರ್ತನ್ ರಾಮಣ್ಣವ್ರ ಮಗ ರವಿ ಅಲ್ವಾ? ಹೌದು ಹೌದು, ಅಂದಂಗೆ ಇವರು ಬರ್ಲಾ? ಹೋಗ್ಬಿಟ್ಟು ಬನ್ನಿ. ಅಮ್ಮ ಬರ್ತೀನಿ. ಕುಲ್ಪಿ. ಎಲ್ಲಿದೆ ಕುಲ್ಪಿ? ನಿಮ್ಮ ಮಗಳು ಕೊಡ್ತೀನಿ. ಡ್ಯಾಡಿ, ಏನಮ್ಮ? ನಿಮ್ಗೆ ಅವ್ನ್ ಗೊತ್ತಾ? ಅವನು ಮಂಡಿ ಸಾವುಕಾರ ರಾಮಣ್ಣನ ಮಗನಮ್ಮ. ಏನು? ಅವನು ರಾಮಣ್ಣವ್ರ ಮಗನ? ಹೌದಮ್ಮ. ಅವನು ನಮ್ ಸ್ವಿಮ್ಮಿಂಗ್ ಪೂಲ್ ಸ್ವೀಪರು. ಆನಂದ. ಏನಯ್ಯ ಮಾಡ್ತಿದ್ಯಾ ಇಲ್ಲಿ? ಜಲಕ್ರೀಡೆ ನೋಡ್ತಿದ್ದೀನಿ ಸರ್. ನೀನ್ ಹೀಗೆ ನೋಡ್ತಾ ಇರೋ. ನೆನ್ನೆ ನೀನ್ ಮಾಡಿದ ಕಿರಿಕೆ ಒಂದು ಹುಡುಗಿ ಕಂಪ್ಲೇಂಟ್ ಮಾಡಿದಾಳೆ. ಆಫೀಸರ್ ಎನ್ಕ್ವೈರಿಗೆ ಬರ್ತಿದಾರೆ, ನಿಂಗೆ ಇಲ್ಲಿಂದ ಟಿಕೆಟ್ ಕೊಡ್ತಾರೆ. ದಯವಿಟ್ಟು ಹಂಗ್ ಮಾಡಬೇಡಿ ಸರ್, ಇದು ನೋಡಕ್ ಅವಕಾಶ ಮಾಡ್ಕೊಡಿ ಸರ್. ಒಂದು ಕೆಲಸ ಮಾಡು, ನೀನ್ ಹೋಗಿ ಲಾನ್ ನಲ್ಲಿ ಗಿಡ ಕಟ್ ಮಾಡ್ತಾ ಇರೋ, ನಾನೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ. ಆಯ್ತು ಸರ್, ಇದನ್ನ ನೋಡೋದಕ್ಕೋಸ್ಕರ ಸ್ವೀಪರ್ ಆಯ್ತು, ಕ್ಲೀನರ್ ಆಯ್ತು, ಕಟ್ರು ಆಯ್ತು ಬಿಡಿ. ಇದನ್ನ ಹಿಡ್ಕೊಳ್ಳಿ ಸ್ವಲ್ಪ. ಈ ಗಿಟಾಬಲ್ ಚೆನ್ನಾಗಿದ್ರ? ಇದು ಬೇರೆನಾ? ಏನು ನನ್ನ ಮಗ ಸ್ವೀಪರ? ನಾನು ಅವ್ನ ಹೆಂಗ್ ಸಾಕಿದೀನಿ ಗೊತ್ತಾ? ಚಕ್ರವರ್ತಿ ತರ ಸಾಕಿದೀನಿ. ನೋಡು, ಅವನ್ ಲೆವೆಲ್ ಏನು ಅಂತ ತಿಳಿದು ಮಾತಾಡು. ನೀವೇ ಹೋಗಿ ನೋಡಿ ಅಲ್ಲಿ ಕಸ ಗುಡ್ಸೋದಿನ. ಆಳಾದ ಕೃಷ್ಣ ಬೇವಾಶ್ ತೋರಿಸ್ತೀನಿ ಅಂತ ಕರ್ಕೊಂಬಂದು ಸ್ವಿಮ್ಮಿಂಗ್ ಪೂಲ್ ಬಿಟ್ಟ. ಈ ಮ್ಯಾನೇಜರ್ ಡಬ್ಬ ನಮಗ 1000 ರೂಪಾಯಿ ರೋಲ್ ಕಾಲ್ ಮಾಡ್ಬಿಟ್ಟು ಈ ಡಬ್ಬ ಕೆಲಸ ಮಾಡು ಅಂತ ಬಿಟ್ಟವನೆ. ನಾನು ರೇಗ್ಬಿಟ್ಟು ಅನ್ಸ್ಬಿಟ್ರೆ ಇವ್ರ ಗತಿ ಏನಾಗ್ಬೋದು? ಕೃಷ್ಣ ನೋಡಿದ್ರೆ ನನ್ನ ಮಗನ್ ಮಹಾಸ್ವಾಮಿ, ನಮ್ಮನೇಲೂ ಇದೇ ತರ ಲಾನ್ ಇದೆ. ಅಲ್ಲಿಗೊಬ್ಬ ಮಾಲಿ ಬೇಕಾಗಿದ್ದಾನೆ. ತಾವು ಬಂದ್ರೆ ಸಂಬಳ ಜಾಸ್ತಿ ಕೊಡಲಾಗತ್ತೆ. ಅಲ್ಲಿ ಲೇಡೀಸ್ ಸ್ವಿಮ್ಮಿಂಗ್ ಪೂಲ್ ಇದೆಯಾ? 14 ವರ್ಷದಿಂದ 75 ವರ್ಷದ ಫಿಗರ್ ತಕ ನೋಡ್ಬೋದು. ತಾವು ಖುದ್ದಾಗಿ ಬಂದು ಪರಿಶೀಲನೆ ಮಾಡಿದಾಗ ಸತ್ಯಾಂಶ ತಿಳಿಯುತ್ತೆ. ಆಯ್ತಾಯ್ತು, ಬರೋಣ. ಈ ಖರಾಬ್ ವಾಯ್ಸ್ ನ ಎಲ್ಲೋ ಕೇಳ್ದಂಗೈತಲ್ಲ. ಓಯ್ ದಿಸ್ ನಾನ್ಸೆನ್ಸ್. ಈ ಬುಲ್ಡೋಜರ್ ರೇಗ್ಬಿಟ್ಟು ಎದೆ ಮೇಲೆ ಕಾಲು ಇಟ್ಬಿಟ್ಟು ಅಂದ್ರೆ ನನ್ನ ಬಾಡಿ ಬಕಾಳ ಬಾತ್ ಆಗೋಗ್ಬಿಡೋದಿದೆ. ಸಿಗುರೇ ಕೆಟ್ಟೆ.